ಶಿಕ್ಷಕರಿಗೆ ಗೌರವ ಅರ್ಪಣೆ ಹಾಗೂ ಭಾವಪೂರ್ಣ ನಿವೃತ್ತಿ ಸನ್ಮಾನ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಆಲಮೇಲ ತಾಲೂಕಿನ ತಾರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ತಾರಾಪುರದಲ್ಲಿ 30 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮುಖ್ಯ ಗುರುಗಳಾದ ಶ್ರೀ ಅಶೋಕ್ ಬಡಿಗೇರ್ ಅವರ ನಿವೃತ್ತಿ ಅಂಗವಾಗಿ ಗೌರವ ಸಮರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ತಾರಾಪುರ, ಹಳೆ ತಾವರಖೇಡ ಹಾಗೂ ಹೊಸ ತಾವರಖೇಡ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅಶೋಕ್ ಬಡಿಗೇರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳ ಶಿಕ್ಷಕರು ಅಶೋಕ್ ಬಡಿಗೇರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಪತ್ರ ನೀಡಿ ಗೌರವ ಅರ್ಪಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಶೋಕ್ ಬಡಿಗೇರ್ ಅವರು, 30 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವುದು ನನ್ನ ಜೀವನದ ಅತ್ಯಂತ ತೃಪ್ತಿದಾಯಕ ಕ್ಷಣವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಗುರುವಿನ ಸ್ಥಾನ ಪಡೆದಿರುವುದು ಹೆಮ್ಮೆ ಮತ್ತು ಸಂತೋಷದ ಸಂಗತಿಯಾಗಿದೆ. ಶಿಕ್ಷಕ ವೃತ್ತಿಯು ನನ್ನ ಬದುಕಿಗೆ ನೆಮ್ಮದಿ ಹಾಗೂ ಅರ್ಥಪೂರ್ಣತೆಯನ್ನು ನೀಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಕ್ಷಕ ಎ.ಕೆ. ಕೊಲ್ಲೂರುಮಠ ಅವರು, ಅಶೋಕ್ ಬಡಿಗೇರ್ ಅವರು 3 ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನ ನೀಡುವುದರ ಜೊತೆಗೆ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳುವ ದಾರಿಯನ್ನು ತೋರಿಸಿದ್ದಾರೆ. ಅವರ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿದೆ. ದಿನಾಂಕ 35 ಮೇ 2026ರಂದು ಸೇವಾ ನಿವೃತ್ತಿಗೊಂಡಿರುವ ಅವರಿಗೆ ನಿವೃತ್ತಿ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲೆಂದು ಹಾರೈಸುತ್ತೇವೆ ಎಂದರು. ಇದೇ ವೇಳೆ ಶಾಲೆಯ ಇತರ ಶಿಕ್ಷಕರು ಸಹ ಅಶೋಕ್ ಬಡಿಗೇರ್ ಅವರ ಸೇವಾ ಮನೋಭಾವ, ಶಿಸ್ತು ಮತ್ತು ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯನ್ನು ಸ್ಮರಿಸಿ ಅಭಿನಂದನಾ ಮಾತುಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಹೊಸ ತಾವರಖೇಡದ ಮುಖ್ಯ ಗುರು ಬಿ.ಎಚ್. ಪಾಟೀಲ್, ಹಳೆ ತಾವರಖೇಡದ ಮುಖ್ಯ ಗುರುಗಳಾದ ಜಿ.ಪಿ. ಬಿರಾದಾರ್, ಶಿಕ್ಷಕರಾದ ಆರ್.ಬಿ.ಐ. ಬಂಡೆ, ಹಳೆ ತಾರಾಪುರ ಶಾಲೆಯ ಮುಖ್ಯ ಗುರುಗಳಾದ ಎಲ್.ಟಿ. ಗುಂದಳಿ, ಗಿರೀಶ್ ಹೂವಿನಹಳ್ಳಿ, ಹೊಸ ತಾರಾಪುರ ಶಾಲೆಯ ಮುಖ್ಯ ಗುರುಗಳು ಎಂ.ಜಿ. ಪೂಜಾರಿ, ಶಿಕ್ಷಕರಾದ ಡಿ.ವಿ. ಡೋಳ್, ಎಂ.ಬಿ. ಭೂವಿ, ಅತಿಥಿ ಶಿಕ್ಷಕಿ ಸುವರ್ಣ ಹಾದಿಮನಿ, ಶಿವು ಕಂಟುಕೋರ್, ದೌಲಪ್ಪ ವಾಲಿಕರ್, ಯಮನಪ್ಪ ಹರಿಜನ್, ಎಸ್ಡಿಎಂಸಿ ಅಧ್ಯಕ್ಷರು ಶಂಕರ್ ಕಾಂಬಳೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರೇವಣಸಿದ್ದಯ್ಯ ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲಮೇಲ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೇವಾ ನಿವೃತ್ತಿ ಹೊಂದಿರುವಂತಹ ಶ್ರೀ ಅಶೋಕ್ ಬಡಿಗೇರ್ ಮುಖ್ಯ ಗುರುಗಳು ಎಚ್.ಎಸ್. ಗಾಳಿಯವರ ಇವತ್ತಿನ ಈ ಗೌರವಾರ್ಪಣೆ ಮತ್ತು ನಿವೃತ್ತಿ ಸಮಾರಂಭ. ಈ ಸಮಾರಂಭದ ಮುಖ್ಯ ಅತಿಥಿಗಳ ಸ್ಥಾನವನ್ನು ನಮ್ಮ ಹಳೆ ತಾರಾಪುರ ಶಾಲೆಯ ಮುಖ್ಯ ಗುರುಗಳಾದಂತಹ ಎಲ್.ಟಿ. ಗುರುಗಳು ವಹಿಸಿಕೊಳ್ಳಬೇಕಂದ್ರೆ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ಎನಗೆ ಸಾಲದಮ್ಮ, ಅವೆಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವಾಗಿತಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ಎನಗೆ ಸಾಲದಮ್ಮ, ಎನಗೆ ಸಾಲದಮ್ಮ, ಎನಗೆ ಸಾಲದಮ್ಮ. ಸರ
ಸರ್ ನಿಂದ್ರಿ ಬಿಟ್ಟು ನಿಂದ್ರಿ ನಿಂದ್ರು ಸುಮಾರು 30 ವರ್ಷ ಸೇವೆಯನ್ನು ಸಲ್ಲಿಸಿದಾಗ ಅದೊಂದೇ ಸಂತೋಷ. ಯಾಕಂದ್ರೆ ಇರುತ್ತಾನ ಏನೋ ಅನ್ಸಲ್ರಿ. ಶಾಲೆ ಮುಗಿದು ಒಂದೇ ದಿವಸ ಮನ್ಯಾಗ ಕೂತಾಗ ಎಲ್ಲ ನೆನಪು ಬರ್ತೈತಿ. ಎಂತಿತ ಜನ, ಎಂತಿತ ಇದು ಎಲ್ಲವನ್ನ ಮುಗಿತಾರಪ್ಪ ಜೀವನನೇ ಅನಿಸ್ತದೆ. ಇಲ್ಲಿ ಶಾಲೆಗೆ ಕಣ್ಣಿಯಿಂದ ಇಲ್ಲಿಗೆ ತಗೋಬೇಕಂದ್ರೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ಸಹೋದ್ಯೋಗಿ ಮಿತ್ರರ ಪರವಾಗಿ ಹೇಳ್ಬೇಕಾಗ್ತದೆ. ಕಲ್ಲೂರು ಮುಖ್ಯವರು ಭಾಳ ಅನನ್ಯವಾಗಿದ್ದೆವು. ಅದು ಹೆಂಗಂದ್ರೆ ಅದು ಕಾಲ ಎಷ್ಟು ದಿನ ಇರ್ಬೇಕು, 8 ದಿನ ಇರ್ತದ, ಕಳ್ಕೋತದೆ. ಒಬ್ರು ಹೋಗ್ತಾ ಬಂದ್ರು ಇಪ್ಪ ಅನಿಸ್ತಿದ್ದೆವು. ಯಾವುದೂ ಶಾಶ್ವತ ಅಲ್ಲ. ಅವರು ಆ ಕಡೆ ಹೋದ್ರು, ನಾವು ನಿಂತಲ್ಲಿ ಕಾಲಿಲ್ಲ, ಈ ಕಡೆ ಬಂದೆವು. ಬರ್ಬೇಕಾದ್ರೆ ಅಂತಿದ್ರು, ಇಪ್ಪ ಎಲ್ಲ ಊರು ಎಲ್ಲ ಇಗೋವ್ರಿ ಬಡಿಗೆ ಸರ್, ಯಾಕೆ ತೋತೀರಿ ಸುಮ್ಮನೆ ಕಿರಿಕಿರಿ ಮಂದಿ ಭಾಳ ಇಗೋದು ಅಂತಿದ್ರು. ನನ್ನ ಆತ್ಮಸಾಕ್ಷಿ ಒಂದೇ, ತಾನು ಚಂದಿದ್ದದ ಜಗ, ತಾನು ನೆಟ್ಟಿಗಿದ್ರೆ ಜಗನೂ ನೆಟ್ಟಿಗಿರ್ತದ. ಹಂಗೆ ನಾನೇ ಕರೆಕ್ಟ್ ಇದ್ದಾಗ ಜನ ಏನು ಮಾಡ್ತದೆ, ನಾನು ಹೋಗ್ತೀನಿ ಅಂದ್ರೆ. ಇಲ್ಲಿ ಬಂದು ನೋಡಿದಾಗ ಅದನ್ನು ಅಂದರು, ಯಪ್ಪ ಅವ್ರು ಡೊಳ್ಳಿ ಸರ್ ಭಾಳ ಇದೋದ್ರಿ ಮನುಷ್ಯರು, ಅಷ್ಟು ಇದು ಇಲ್ಲ, ಭಾಳ ಗರುಷ್ಠ ಮನುಷ್ಯರು. ಅವ್ರ ಕೈಯಾಗ ಬೆಳಗ್ಗೆ ಸರ್ ನೀವೇ ಹ್ಯಾಂಗೆ ಹಾಕ್ತೀರ ಅಂದ್ರು. ನಾನು ಮನುಷ್ಯ ಹೆಂಗಂದ್ರೆ ನಮಗೂ ಹೊಂದ್ಕೊಳ್ಳಿಲ್ಲ ಅಂದ್ರೆ ಅವ್ರಿದ್ದಕ್ಕೇ ನಾವು ಹೊಂದ್ಕೊಂಡು ನಡಿಬೇಕು ಅಂದಾಗ ತಾನೇ ನಡೀತದೆ. ಇಲ್ಲಿ ಬಂದು ನಾನು 9 ವರ್ಷ 8 ತಿಂಗಳ ತನ್ನ ಸರ್ವಿಸ್ ಮಾಡಿದ. ನಾನು ಅವರಂತ ಹಾಕ್ಲಿ ಹೃದಯ ಯಾರು ಇಲ್ಲ. ಅದು ದೂರದಿಂದ ನೋಡಿದಾಗನೇ ಬೇರೆ ಸರಿಸಮಾನವಾಗಿ ಕೆಲಸ ಮಾಡ್ತಾರೆ. ಮುಖ್ಯ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನಮ್ಮ ಎಲ್ಲ ವೃತ್ತಿ ಬಾಂಧವರೇ, ಒಂದು ಹೆಣ್ಣಿಗೆ ತವರು ತಾಯಿ ಇಲ್ಲಂದ್ರೆ ಅದು ತವರಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಮನೆಯೊಳಗೆ ಒಬ್ಬರು ಹಿರಿಯರಿಲ್ಲ ಅಂದ್ರೆ ಅದು ಮನೆಯಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಶಾಲೆ ಅಂದ ತಕ್ಷಣ ಏನು ಬರ್ತದೆ ಅಂದ್ರೆ ಅಲ್ಲಿ ಯಾರು ಇರಬೇಕು ಅಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕ ಇರಬೇಕು. ಎಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇರ್ತಾರೆ. ಆದ್ರೆ ನನಗೆ ಶಿಕ್ಷಕರು ಇರಲಿಲ್ಲ ಅಂದ್ರೆ ಆ ಶಾಲೆ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರ ಅನುಭವ ಮುಂದೆ ಯಾವ PhD ಕೂಡ ಸಮ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಒಂದು ಶಾಲೆಯಲ್ಲಿ ಹಿರಿಯ ಶಿಕ್ಷಕರು ಇರಬೇಕು, ಅವರ ಮಾರ್ಗದರ್ಶನ. ಯಾಕಂದ್ರೆ ಸಣ್ಣ ಶಿಕ್ಷಕರಲ್ಲಿ ಬಹಳಷ್ಟು ತಪ್ಪು ತಡೆಗಳಾಗ್ತಿರ್ತವೆ. ಅದನ್ನು ತಿದ್ದಿ ಮುನ್ನಡೆಸುವಂತ ಜವಾಬ್ದಾರಿ ಯಾರಿಗಿರ್ತದೆ ಅಂದ್ರೆ ಹಿರಿಯ ಶಿಕ್ಷಕರಿಗೆ ಇರ್ತದೆ. ಅಂತ ಒಂದು ಹಿರಿಯ ಶಿಕ್ಷಕರ ಕೈ ಕೆಳಗೆ ನಾನು ಕೆಲಸ ಮಾಡೀನಿ ಅನ್ನೋ ಮನೋಭಾವ ಅಥವಾ ಹೆಮ್ಮೆ, ನಾನು ಹೆಮ್ಮೆಗೆ ಪ್ರಥಮವಾಗಿ ಬಂದಾಗ ನನಗೆ ಅವ್ರ 2022 ತನ ನಂತರ 4 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ನಾನು ಬಹಳ ಅನ್ಯೋನ್ಯವಾಗಿದ್ದೆ ಅಂತ ನಾನು ಹೆಮ್ಮೆಯಿಂದ, ಗೌರವದಿಂದ, ಅಷ್ಟೇ ವಿನಯದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ವ್ಯಕ್ತಿತ್ವವನ್ನ ನಾವು ಎಲ್ಲಿ ಕಾಣಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿತ್ವ ನಮಗೂ ಕೂಡ ಮೈಗೂಡಿಸ್ಕೊಳ್ಳಿಕ್ಕೆ ನಾವು ಕೂಡ ಒಂದು ಕಾರಣೀಭೂತರಾಗ್ಯಾರ ಸರ್. ಸೊ ಹೀಗಾಗಿ ಈ ಒಂದು ವಯೋನಿವೃತ್ತಿ ಅನ್ನೋದು ಎಲ್ಲರಿಗೂ ಬಂದೇ ಬರ್ತದೆ. ಸೊ ಆದ್ರೆ ಆ ವಯೋನಿವೃತ್ತಿಯನ್ನ ಎಷ್ಟು ಹೆಂಗೆ ಉಳಿಸ್ಕೊಂಡ್ರೆ ಅಂದ್ರೆ ಅವರು ಎಷ್ಟೇ ವರ್ಷಗಳಾದ್ರೂ ಕೂಡ ಇಂಥ ಶಾಲೆಯಲ್ಲಿ ಅಥವಾ ಅವ್ರು ಯಾವುದೇ ಶಾಲೆಗೆ ಹೋದ್ರು ಕೂಡ ಅದು ಹೆಂಗೆ ಹೆಜ್ಜೆ ಗುರುತು ಅಂತ ಕರಿತೀವಿ, ಹಂಗೆ ಹೆಜ್ಜೆ ಗುರುತನ್ನ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಆ ಫುಟ್ ಪ್ರಿಂಟ್ ಅನ್ನ ಅವರು ಬಿಟ್ಟು ಹೋಗಿದ್ದಾರೆ. ಸೊ ಅವರ ನಿವೃತ್ತಿ ಜೀವನ, ಮುಂದಿನ ಜೀವನ ಸಂಗೀತದಲ್ಲಿ ಹೇಗೆ ಅವರು ಹೆಸರುವಾಸಿಯಾಗಿದ್ದಾರೆ, ಅವರ ಮುಂದಿನ ಜೀವನ ಕೂಡ, ನಿವೃತ್ತಿ ಜೀವನ ಕೂಡ ಹಂಗೆ ಸಂಗೀತಮಯವಾಗಿರಲಿ ಅಂತ ಹೇಳ್ತಾ, ಆ ದೇವರವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಅವರ ಗೌರವ ಸಮರ್ಪಣೆ ಮತ್ತು ವಯೋನಿವೃತ್ತಿ ಸಮಾರಂಭದ ಈ ಒಂದು ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಮುಖ್ಯ ಅತಿಥಿಗಳಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಡಿಗೇರ್ ಸರ್ ಅಂದ್ರೆ
ಅಭೂತಪೂರ್ವವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾಕಂತಂದ್ರೆ ನಾನು 2010ರಲ್ಲಿ ಕಡಿಲಿಗೆ ಬಂದಾಗ ಶಿವರಾಮಕೂಡು, ಕಲ್ಲುಮಡುಗಳು, ಬಡಿಗೆರುಗಳು ಸುಮಾರು 7 ವರ್ಷಗಳವರೆಗೆ ಅವರ ಸಹಾಯಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ, ನ್ಯಾಯ, ನೀತಿ, ಒಳ್ಳೆಯ ವಿಚಾರಗಳು ಮಕ್ಕಳಲ್ಲಿ ಹುದುಂಬಿಸಿ ಎಲ್ಲ ಮಕ್ಕಳಿಗೆ ಇಂಥ ಒಂದು ಒಳ್ಳೆಯ ಗುಣಗಳನ್ನು ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಂದ ನಾವು ಸಾಕಷ್ಟು ನಾವು ಕಲಿತಿದ್ದೇವೆ. ಯಾಕಂದರೆ ಇಂಥ ವ್ಯಕ್ತಿ ನಮಗೆ ನಾವು ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ. ಬಡಿಗೇರ್ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು. ಅದೆಲ್ಲ ಏನಪ್ಪಾ ಅಂದ್ರೆ ಅವರ ಮೇಲೆ ಇರುವಂತಹ ಪ್ರೀತಿ, ಗೌರವ. ಅದಕ್ಕಾಗಿಯೇ ಮೊದಲ ಜನರ ಆ ಒಂದು ನುಡಿಯನ್ನು ನಾನು ಇಲ್ಲಿ ಸ್ಮರಿಸಿಕೊಂಡೆ. ಅಶೋಕ್ ಬಡಿಗೇರ್ ಗುರುಗಳು ಸುಮಾರು 30 ವರ್ಷಗಳವರೆಗೆ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಕ್ಷರ ಜ್ಞಾನವನ್ನು ಕಲಿಸುವುದರೊಂದಿಗೆ ಸಮಾಜದಲ್ಲಿ ಬದುಕುವ ದಾರಿಯನ್ನು ತೋರಿಸ್ಯಾರ. ಅಂತ ಒಬ್ಬ ಆತ್ಮೀಯ ಗುರುಗಳು 31/5/2026ರಂದು ವೃತ್ತಿಯಿಂದ ನಿವೃತ್ತಿಯನ್ನು ಪಡೆದಾರ. ಅವರಿಗೆ ಈ ನಮ್ಮೆಲ್ಲ ಕ್ಲಸ್ಟರ್ ಪರವಾಗಿ, ತಾರಾಪುರ ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತ ಎಲ್ಲ ಶಾಲೆಗಳ ಶಿಕ್ಷಕರ ಮುಖ್ಯ ಗುರುಗಳ ಪರವಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಬಡಿಗೇರ್ ಸರ್ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಬಹಳಷ್ಟು. ಅವರು ಇಲ್ಲೇ ನಮ್ಮ ಸಮೀಪದ ದೇವರನಾವದಿ ಗ್ರಾಮದವರು. ಅಲ್ಲಿಯೇ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಮುಗಿಸಿ ಹೈಸ್ಕೂಲ್ ಮತ್ತು ಶಿಕ್ಷಣವನ್ನು ಆಲ್ಮೇಲದಲ್ಲಿ, ಮುಂದಿನ ಶಿಕ್ಷಣವನ್ನ ಸಿಂದಗಿ ಮತ್ತು ಬಿಜಾಪುರದಲ್ಲಿ ಮುಗಿಸಿ ಮೊದಲಿಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ KSRTC ಒಳಗೆ ನೌಕರಿ ಮಾಡ್ತಿದ್ರು ಸರ್. ಒಂದು 5-6 ವರ್ಷ KSRTC ಒಳಗೆ ಮಾಡ್ಯಾರ. 7 ವರ್ಷ KSRTC ಒಳಗೆ ನೌಕರಿ ಮಾಡ್ಯಾರ ಅವರು. ಅದರ ನಂತರ 96ನೇ ಇಸ್ವಿ ಒಳಗೆ ಶಿಕ್ಷಕ ಹುದ್ದೆಯನ್ನು ಅಲಂಕರಿಸಿ ಹೆಂಗಪ್ಪ ಅಂದ್ರೆ ಇವತ್ತು ಗೌರವ ಸಮರ್ಪಣೆ ಆದದ್ದನ್ನೇ ನಾವು ನೋಡ್ಬೇಕು ಅಂದ್ರೆ ಬಹಳಷ್ಟು ಪ್ರಾಮಾಣಿಕತೆಯಿಂದ, ಸಮಯ ಪ್ರಜ್ಞೆಯಿಂದ, ಕರ್ತವ್ಯ ನಿಷ್ಠೆಯಿಂದ ನಮ್ಮ ವೃತ್ತಿಗೆ ಯಾವುದೇ ಒಂದು ಚುಕ್ಕೆ ಬರಬಾರದು ಅಂತ ಒಂದು ರೀತಿಯಿಂದ ಸೇವೆಯನ್ನು ಮಾಡ್ಕೊಂಡು ಬಂದವರು. ಯಾಕಂದ್ರೆ ಬಡಿಗೇರ್ ಸರ್ ನಾವು ಹೆಚ್ಚು ಕಡಿಮೆ 10 ವರ್ಷ ಕಣ್ಣಿಯೊಳಗ ಅವ್ರನ್ನ ಕೂಡಿ 7 ವರ್ಷ ಗೌಲು